ಶೇಂಗಾ ಹೋಳಿಗೆ ಸರ್. ಇದು ಆಮೇಲೆ ದಪಾಟಿ ಮಸಾಲಾ ರೊಟ್ಟಿ. ಮಸಾಲಾ ರೊಟ್ಟಿ. ಓಕೆ. ಇದು ಅಕ್ಕಿ ರೊಟ್ಟಿ ಸರ್. ಅಕ್ಕಿ ರೊಟ್ಟಿ. ಇದು ರಾಗಿ ರೊಟ್ಟಿ. ರಾಗಿ ರೊಟ್ಟಿ. ಚಪಾತಿ ಜೋಳ ರೊಟ್ಟಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮಗೆಲ್ಲ ಸ್ವಾಗತ. ಸೊ ನಾನೀಗ ಬಂದಿರೋವಂಥದ್ದು ಜಯನಗರಲ್ಲಿ ಶ್ರೀ ವೆಂಕಟೇಶ್ವರ ಜೋಳದ ರೊಟ್ಟಿ ಮೀಲ್ಸ್ ಅಂತ ಇದೆ, ಹೋಟೆಲ್ ಇದೆ. ಸೊ ಅಲ್ಲಿಗೆ ನಾನು ಬಂದಿದ್ದೀನಿ. ಅದಿರೋವಂಥದ್ದು ಇಲ್ಲಿ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ. ಸೊ ಅಲ್ಲಿಗೆ ಹೋಗೋಣ ಇವಾಗ. ಸೊ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತಾ ಹೋಗಿ. Most of the shops use that packet. Oh, the full from 2-3 packet. ಇವಾಗ ಇಲ್ಲಿ 4 ಜನ ಇದ್ದಾರೆ. ಸೊ 4 ಜನದಲ್ಲಿ ಯಾರ್ಯಾರು ಯಾವ್ಯಾವ ರೊಟ್ಟಿ ಮಾಡ್ತಾ ಇದ್ದಾರೆ ಸರ್? ಹಬ್ಬ ಸಲುವಾಗಿ ಸ್ಪೆಷಲ್ ಆಗಿ ಸಜ್ಜೆ ರೊಟ್ಟಿ, ಎಳ್ಳಚ್ಚಿ ಸಜ್ಜೆ ರೊಟ್ಟಿ. ಓಕೆ. ಆಮೇಲೆ ದಪಾಟಿ ಅಂತೀವಿ ನಾವು, ಮಸಾಲಾ ರೊಟ್ಟಿ ಅಂತಾರೆ ಇಲ್ಲಿ. ಓಕೆ. ಆಮೇಲೆ ಅಕ್ಕಿ ರೊಟ್ಟಿ. ಸೊ ಇದು ಮಸಾಲಾ ರೊಟ್ಟಿನಾ? ಮಸಾಲಾ ರೊಟ್ಟಿ. ಓಕೆ. ಸಜ್ಜೆ ರೊಟ್ಟಿನೂ ಇದೆನಾ? ಸಜ್ಜೆ ರೊಟ್ಟಿನೂ ಮಾಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಇದು ಸಜ್ಜೆ ರೊಟ್ಟಿನಾ? ಸಜ್ಜೆ ರೊಟ್ಟಿ. ಓಕೆ. ಎಳ್ಳಚ್ಚಿ ಸಜ್ಜೆ ರೊಟ್ಟಿ ಹಬ್ಬ ಸಲುವಾಗಿ ಸಂಕ್ರಾಂತಿ ಸ್ಪೆಷಲ್ ಆಗಿ. ಓಕೆ. ಇದು ಸಂಕ್ರಾಂತಿ ಸ್ಪೆಷಲ್ ಆಗಿ ಮಾಡ್ತಾರೆ. ಅದು ಅಕ್ಕಿ ರೊಟ್ಟಿ. ಇದು ಅಕ್ಕಿ ರೊಟ್ಟಿ. ಓಕೆ. ಅವ್ರು ಮಾಡ್ತಾರೆ ಅದು ಚಪಾತಿ. ಓಕೆ. ಆಮೇಲೆ ಜೋಳದ ರೊಟ್ಟಿ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಾರೆ. ಓಕೆ. ಶೇಂಗಾ ಹೋಳಿಗೆ. ಶೇಂಗಾ ಹೋಳಿಗೆ ಸರ್. ಇದು ಆಮೇಲೆ ದಪಾಟಿ ಮಸಾಲಾ ರೊಟ್ಟಿ. ಮಸಾಲಾ ರೊಟ್ಟಿ. ಓಕೆ. ಇದು ಅಕ್ಕಿ ರೊಟ್ಟಿ ಸರ್. ಅಕ್ಕಿ ರೊಟ್ಟಿ. ಇದು ರಾಗಿ ರೊಟ್ಟಿ. ರಾಗಿ ರೊಟ್ಟಿ. ಚಪಾತಿ ಜೋಳ ರೊಟ್ಟಿ. ರೊಟ್ಟಿ ಖಡಕ್ ಆಗಿರೋದು ಸಿಗುತ್ತಾ ನಿಮ್ಮ ಹತ್ರ? ಸಿಗುತ್ತೆ. ಸೊ ಅದನ್ನು ಖಡಕ್ ನೀವೇ ಮಾಡೋದಾ ಇಲ್ಲಿ? ಕೈ ರೊಟ್ಟಿ ಸರ್, ನಾವು ಮಷಿನ್ ರೊಟ್ಟಿ ಯೂಸ್ ಮಾಡೋದಿಲ್ಲ. ಓಕೆ. ಕೈ ರೊಟ್ಟಿ ಊರಲ್ಲೇ ಮಾಡಿಸಿ ತರಿಸ್ತೀವಿ. ಊರಲ್ಲಿ ಮಾಡಿಸಿ ಇಲ್ಲಿ ಮಾಡಲ್ಲ? ಇಲ್ಲ ಮಾಡಲ್ಲ. ಓಕೆ. ಇಲ್ಲಿ ಏನಿದ್ರು ಬಿಸಿ ರೊಟ್ಟಿ ಮಾಡಿಸ್ತೀವಿ. ಓಕೆ. ಎಲ್ಲ ವೆರೈಟಿ ಬಿಸಿ ರೊಟ್ಟಿ ಸಿಗುತ್ತೆ ಇಲ್ಲಿ. ಓಕೆ. ಓಕೆ. ಇವರು ಬಜ್ಜಿ ಮಾಡ್ತಾ ಇದ್ದಾರಾ? ಸೊ ಬಜ್ಜಿ ನಾರ್ತ್ ಕರ್ನಾಟಕ ಸ್ಟೈಲಲ್ಲೇ ಮಾಡ್ತಾ ಇದ್ದಾರಾ ಅಥವಾ ಬೆಂಗಳೂರು ಸ್ಟೈಲಲ್ಲ? ಇಲ್ಲ ಸರ್, ನಾರ್ತ್ ಕರ್ನಾಟಕ ಸ್ಟೈಲ್. ನಾರ್ತ್ ಕರ್ನಾಟಕ ಗುಲ್ಬರ್ಗ ಸ್ಟೈಲ. ಹಿಟ್ಟು ಬಂದ್ಬಿಟ್ಟು ಊರಿಂದ ಬರೋದ್ರ ಹಿಟ್ಟೆಲ್ಲ ಊರಿಂದ ತರಿಸೋದು? ಊರಿಂದ ಇಲ್ಲಿ ಯಾವುದೋ ಯೂಸ್ ಮಾಡಲ್ಲ, ಎಲ್ಲ ಜವರಿ ಗುಲ್ಬರ್ಗ. ಓಕೆ. ಆ ಮೆಣಸಿನ್ಕಾಯಿ ಸ್ಟೈಲೇ ಬೇರೆ ಅಲ್ಲ ನಾರ್ತ್ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ? ಇದು ಮುಂದೆ ಕಟ್ ಮಾಡಿದ್ದೀರಾ ಮೆಣಸಿನ್ಕಾಯಿ? ಸ್ವಲ್ಪ ಮುಂದೆ ಕಟ್ ಮಾಡಿರೋದು, ಕಟ್ ಮಾಡೇ ಬಿಡೋದು. ಎಲ್ಲದಕ್ಕೂ ಹಿಂಗೆ ಮಾಡಿದ್ದೀರಾ? ಏನು ಖಾರ ಬರುತ್ತೆ ಅಂತನಾ? ಇಲ್ಲ, ಅದು ಆಯಿಲಲ್ಲಿ ಒಳಗಡೆ ಆಯಿಲ್ ಹೋಗ್ಲಿ ಅಂತ. ಆಯಿಲ್ ಇನ್ನೊಂದೇನಂದ್ರೆ ಒಡೆದು ಬಿಡುತ್ತೆ ಆಯಿಲಲ್ಲಿ ಆಗಿಬಿಟ್ರೆ. ಓಕೆ ಓಕೆ ಓಕೆ.
ಇದೇನು ಮಸಾಲಾನಾ? ಹಾಂ, ಮಸಾಲ ಬಜ್ಜಿ ಮಸಾಲ. ಓಕೆ. ಇವತ್ತು ಏನೇನು ಪಲ್ಯಗಳು ಮಾಡಿದ್ದೀರಾ? ಹೀರೆಕಾಯಿ ಪಲ್ಯ ಇದು. ಹೀರೆಕಾಯಿ ಪಲ್ಯ. ಹೀರೆಕಾಯಿ ಪಲ್ಯ. ಓಕೆ. ಬದನೆಕಾಯಿ. ಬದನೆಕಾಯಿ ಪಲ್ಯ. ಎಣ್ಣೆಕಾಯಿ ಪಲ್ಯ. ಓಕೆ. ಸ್ಪೆಷಲ್ ಕಾಳು ಮಿಕ್ಸ್ ಕಾಳು ಮಾಡ್ತೀವಿ. ಇವತ್ತು ವೈಟ್ ಬಿಳಿ ಅಲಸಂದಿ ಕಾಳು ಮಾಡಿರೋದು. ಓಕೆ. ಎಲ್ಲ ಮಿಕ್ಸ್ ಸೊಪ್ಪು ಹಾಕ್ಬಿಟ್ಟು ಮಾಡ್ತೀವಿ. ಓಕೆ. ವೆಜಿಟೇಬಲ್ ಸೊಪ್ಪು. ಸರ್ ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ಸರ್? ನಾಗರಾಜ್. ನಾಗರಾಜ್. ಓಕೆ. ಯಾವಾಗ ಶುರು ಮಾಡಿದ್ದು ಸರ್? 2007ರಲ್ಲಿ ಸರ್. 2007. 2007. ಸೊ 2007 ಇಂದಲೂ ಮೆನು ಸೇಮ್ ಇದೆಯಾ ಅಥವಾ ಚೇಂಜಸ್ ಮಾಡ್ತಾ ಇದ್ದೀರಾ? ಚೇಂಜಸ್ ಏನಿಲ್ಲ ಸರ್, ಮಾಮೂಲಿ ನಮ್ಮದು Same. ಸ್ಪೆಷಲಿ ಒಂದೇ ಥರ ಇರುತ್ತೆ. ಓಕೆ. ಏನೇನು ಸಿಗುತ್ತೆ ಸರ್ ಇಲ್ಲಿ? ಹಬ್ಬದ ಟೈಮಲ್ಲಿ ಸ್ಪೆಷಲ್ ಆಗಿ ಶೇಂಗಾ ಹೋಳಿಗೆ, ಆಮೇಲೆ ಸಜ್ಜೆ ರೊಟ್ಟಿ, ಎಳ್ಳಚ್ಚಿ ಸಜ್ಜೆ ರೊಟ್ಟಿ, ಹಾಂ ಹಾಂ, ಮತ್ತೆ ಕರ್ದಂಟು, ಕುಂದ ಹಾಂ ಹಾಂ, ಸ್ಪೆಷಲ್ ಇದೆಲ್ಲ ಆಗಿ ಊರಿಂದ ತರಿಸ್ತಾ ಇದ್ದೀವಿ. ತರಿಸ್ತಾ ಇದ್ದೀರಾ? ಸೊ ಈ ಬ್ರಾಟ್ ಐಟಮ್ಸ್ ಅಂದರೆ ಕುಂದ ಅದೆಲ್ಲ ಊರಿಂದ ತರಿಸುವಂಥದ್ದು? ಎಲ್ಲ ಹೋಮ್ ಮೇಡ್ ಸರ್, ಎಲ್ಲ ಮನೆಯಲ್ಲಿ ಮನೇಲಿ ಮಾಡೋದು. ರೆಗ್ಯುಲರ್ ಆಗಿ ಸಿಗುವಂಥ ಐಟಮ್ಸ್ ಏನು ಸರ್ ಇಲ್ಲಿ? ರೆಗ್ಯುಲರ್ ಆಗಿ ಬದನೆಕಾಯಿ ಪಲ್ಯ ದಿನ 3 ವೆರೈಟಿ ಪಲ್ಯ ಮಾಡ್ತೀವಿ. Okay. 2 ವೆರೈಟಿ ರೈಸ್ ಇರುತ್ತೆ, ರಸಮು, ಸಾಂಬಾರು. ಒಂದು ದಿವಸ ಮಜ್ಜಿಗೆ ಹುಳಿ ಮಾಡ್ತೀವಿ, ಒಂದು ದಿವಸ ರಸಮ್ ಮಾಡ್ತೀವಿ. ಓಕೆ. ಮಾಮೂಲಿ ಸಾಂಬಾರ್ ರೆಗ್ಯುಲರ್ ಆಗಿರುತ್ತೆ. ದಿನಾನು 5 ವೆರೈಟಿ ರೊಟ್ಟಿ ಸಿಗ್ತೇವೆ. ಹಾಂ ಹಾಂ. ಯಾವ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳ ರೊಟ್ಟಿ, ಮಸಾಲ ರೊಟ್ಟಿ, ಚಪಾತಿ, ಶೇಂಗಾ ಹೋಳಿಗೆ ದಿನ ಇರುತ್ತೆ. ಓಕೆ. ಹೋಳಿಗೆ ದಿನ ಇರುತ್ತೆ. ಶೇಂಗಾ ಹೋಳಿಗೆ ದಿನ ಮಾಡ್ತೀವಿ. ದಿನ ಎಲ್ಲ ಹಬ್ಬಗಳಿಗೆ ಎಲ್ಲ ಬೇಳೆ ಹೋಳಿಗೆ ಮಾಡ್ತಿರ್ತೀವಿ. Okay. ಎಲ್ಲ ಆರ್ಡರ್ಸ್, ಕ್ಯಾಟ್ರಿಂಗ್ ಆರ್ಡರ್ಸ್ ತಗೊಳ್ತಿರ್ತೀವಿ. ಆರ್ಡರ್ ಏನು ಕಸ್ಟಮರ್ ಯಾವ ಥರ ಆರ್ಡರ್ ಮಾಡ್ತಾರೆ ಆ ಥರನೂ ನಾವು ಕ್ಯಾಟ್ರಿಂಗ್ ಆರ್ಡರ್ ಮಾಡ್ತಿರ್ತೀವಿ. ಓಕೆ. ರೇಟ್ಸ್ ಎಲ್ಲ ಏನಿದೆ ಸರ್? ರೊಟ್ಟಿ ಎಷ್ಟಿದೆ ರೇಟ್?
15 ರೂಪಾಯಿ ಜೋಳದ ರೊಟ್ಟಿ ಸರ್. ಓಕೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಮಸಾಲೆ ರೊಟ್ಟಿ ಎಲ್ಲ 15 ರೂಪಾಯಿ ಒಂದು ಮಾಡ್ತೀವಿ ಸರ್. ಓಕೆ. ಒಂದು ಊಟ ಎಷ್ಟು ಸರ್? ಊಟ 110 ರೂಪಾಯಿ ಸರ್. 110 ರೂಪಾಯಿ. 110 ಊಟದಲ್ಲಿ 2 ಥರ ಪಲ್ಯ, ರೈಸ್, ಸಾಂಬಾರ್, ರಸಮ್, 2 ರೋಟಿ, ಆಮೇಲೆ 2 ವೆರೈಟಿ ಚಟ್ನಿ ಇರುತ್ತೆ. ರಂಜಿಕ, ಟೊಮೊಟೊ ಚಟ್ನಿ ನಮ್ಮಲ್ಲಿ ಸ್ಪೆಷಲ್ ಆಗಿ ಭಾಳ ಜನ ಕಸ್ಟಮರ್ ಹುಡ್ಕೊಂಡು ಬರ್ತಾರೆ ಟೊಮೊಟೊ ಚಟ್ನಿ ಸರ್. ಆಮೇಲೆ ಮಾವಿನಕಾಯಿ ಉಪ್ಪಿನಕಾಯಿ ಇರುತ್ತೆ, ಶೇಂಗಾ ಹಿಂಡಿ, ಬಜ್ಜಿ, ಮಾಮೂಲಿ ಮೆಣಸಿನಕಾಯಿ ಬಜ್ಜಿ, ಮಜ್ಜಿಗೆನೂ ಇರುತ್ತೆ. ಮಜ್ಜಿಗೆನೂ ಇರುತ್ತೆ. ಓಕೆ. ಊರಿಂದಾನೇ ಬರೋಣ. ಆಲ್ಮೋಸ್ಟ್ 90% ಎಲ್ಲ ರೇಷನ್ಗೆ ಎಲ್ಲ ಊರಿಂದನೇ ತರುತ್ತೆ ಸರ್. ನೀವು ಬಜ್ಜಿ ಮಾಡೋತಿರಲ್ಲ, ಮೆಣಸಿನಕಾಯಿ ಬಜ್ಜಿ, ಅದು ಮೆಣಸಿನಕಾಯಿ ಅದು ಊರಿಂದ ತರಿಸ್ತೀವಿ. ಅದನ್ನು ಕೂಡ ಊರಿಂದಾನೇ ತರಿಸೋದ? ಓಕೆ. ಟೈಮಿಂಗ್ಸ್ ಏನಿದೆ ಸರ್ ನಿಮ್ಮ ಹೋಟೆಲ್? 11:30ರಿಂದ ಮಧ್ಯಾಹ್ನ 3:30 ಸರ್. 11:30ಯಿಂದ 3:30. ಓಕೆ. ಸಂಜೆ ಊಟ ಟೈಮಲ್ಲಿ 7:30ರಿಂದ 10 ಗಂಟೆ. 7:30ರಿಂದ 10 ಗಂಟೆವರೆಗೆ. ರಜಾ 7 to 10 ಸರ್. 7ರಿಂದ 10. 7ರಿಂದ. ಪ್ರತಿ ಸೋಮವಾರ ಸಂಜೆ ರಜಾ ಇರುತ್ತೆ ಸರ್ ನಮಗೆ. ಕಡಕ್ ರೊಟ್ಟಿ ಅಲ್ವಾ? ಓಕೆ. ಇದೆಷ್ಟು ಸರ್? ಒಂದು ಪ್ಯಾಕೆಟ್ ಎಷ್ಟು ಸರ್ ಇದು? ಒಂದು ಪ್ಯಾಕೆಟ್ 100 ರೂಪೀಸ್ ಮಾಡ್ತಾ ಇದ್ದೀವಿ ಮುಂಚೆ. 100 ರೂಪೀಸ್. ಓಕೆ. ಎಷ್ಟು ಪೀಸ್ ಇರುತ್ತೆ ಇದರಲ್ಲಿ? 10 ಇರುತ್ತೆ. 10 ಇರುತ್ತೆ. ಓಕೆ. ಎಷ್ಟು ದಿನಕ್ಕೆ ಒಂದ್ಸತಿ ಬರ್ತೀರಾ ಈ ಕಡೆ? ಡೈಲಿ ಡೈಲಿ ಟೂ ಟೈಮ್ಸಾ? ಓಕೆ. ಮೀಲ್ಸ್ ಇಲ್ಲಿಂದಾನೇ ಫಿಕ್ಸಾ? ಫಿಕ್ಸ್. ಓಕೆ. ಬೇಸಿಕ್ಲಿ ಯುವರ್ ಫ್ರಮ್? ಐ ಆಮ್ ಫ್ರಮ್ ಕೊಯಂಬತ್ತೂರ್. Oh, Coimbatore. But still you like North Karnataka? I really love this food. Okay. Really love this food. It feels like home cooked food. Home cooked food. Yes. So what is that like, you like the most? It's over very here? simple. It feels very light on your stomach. Okay. It doesn't feel that heavy. Okay. It feels very light. Very simple food. So what type of roti you like over here? I really love their chapatis. Chapatis. Their chapatis are really good. Okay. Very ಯೂಶಲಿ ನಮ್ಮದು ಬಂದ್ಬಿಟ್ಟು ಬಳ್ಳಾರಿ. ಸೊ ಇಲ್ಲಿ ಫೆಸ್ಟಲ್ಲೆಲ್ಲ ಸೊ ಬದನೆಕಾಯಿ, ಸೊ ರೊಟ್ಟಿ, ಚಪಾತಿ ಅಂತ ಮಾಡ್ತಾರೆ. ಸೊ ಅದೇ ಇಷ್ಟ ಆಗುತ್ತೆ, ಅದಕ್ಕಂತಲೇ ಬರೋದು ರೊಟ್ಟಿ, ಚಪಾತಿ ಅಂಡ್ ಪಲ್ಯ. ಸೊ ಈ ಸರೌಂಡಿಂಗ್ಸಲ್ಲಿ ಲೈಕ್ ಇದು ನನಗೆ ತಿಳಿದ ಮಟ್ಟಿಗೆ ಇದೇ ಓಲ್ಡ್ ಹೋಟೆಲ್ ಉತ್ತರ ಕರ್ನಾಟಕ ಪ್ರಾಪರ್ ಸ್ಟೈಲಲ್ಲಿ ಇರೋದು. ಸೊ ಟೇಸ್ಟ್ ಚೆನ್ನಾಗಿದೆ. ಸೊ ನನ್ನ ತಿಳಿದ ಮಟ್ಟಿಗೆ Almost recommended place. ಹೋಮ್ಲಿ ಫುಡ್ ಥರ ಇದೆ. ಇಟ್ ಈಸ್ ರೆಕಮೆಂಡೆಡ್ ಪ್ಲೇಸ್. Okay. ನಾನು ಹುಟ್ಟು ಬೆಳೆದಿದ್ದು ಕೋಲಾರ ಜಿಲ್ಲೆ. Okay. ಚಿಕ್ಕಂದಲ್ಲಿ ಬಳ್ಳಾರಿಯಲ್ಲಿ ನಮಗೆ ಇದ್ರ ಬಗ್ಗೆ ರುಚಿ ಗೊತ್ತಿತ್ತು. Okay. ಸೊ ಇಲ್ಲಿ ನಾನು ಹುಡ್ಕೊಂಡು ಬರುವಾಗ ಯಾರು ಬೆಸ್ಟ್ ಅಂತ ಸೌತ್ ಬ್ಯಾಂಗ್ಳೂರಲ್ಲಿ ಟ್ರೈ ಮಾಡಿದಾಗ ವಿಲ್ ಕಮ್ ಟು ನೋ ದಟ್ ಈ ಪ್ಲೇಸ್ ಒಂದು 2015 ಬರ್ತಿದ್ದೀನಿ. ಓಕೆ. ಟೇಸ್ಟಲ್ಲಿ ಏನು ಚೇಂಜ್ ಆಗಿಲ್ಲ. Okay. ಅಟ್ಲೀಸ್ಟ್ ಮಂತ್ಲಿ ಒಂದ್ಸರ್ ಇಯರ್ಲಿ ಒಂದು 7 ಐಟಮ್ಸ್ ಆದರೂ ಈ ಕಡೆ ಬಂದಾಗ ಮಧ್ಯಾಹ್ನ ಲಂಚ್ ಬರ್ತೀವಿ. ನಮ್ಮ ಮನೇಲಿ ಎಲ್ಲರಿಗೂ ಅಷ್ಟೇ ಇದು ಇಷ್ಟ. ಮತ್ತೆ ಇದಾಗಿರುತ್ತೆ, ಹೆವಿ ಹೊಡಿಯಲ್ಲ. ಲೈಕ್ ಪಲ್ಯ ಆಗಲಿ ಆಲ್ಮೋಸ್ಟ್ ಇಟ್ ಈಸ್ ಅಥೆಂಟಿಕ್. ಓಕೆ. ಮತ್ತೆ ಇನ್ನೊಂದು ಟೊಮೆಟೊ ಕಾಯಿ ಚಟ್ನಿ. ಇದು ಬರೀ ಟೊಮೆಟೊ ಕಾಯಲ್ಲಿ ಮಾಡ್ತಾರೆ ಅನ್ಕೊಳ್ತೀನಿ. ನಾರ್ಮಲ್ ಆಗಿ ಇಲ್ಲಿ ನಾವು ಸೌತ್ ಕರ್ನಾಟಕ ಅಥವಾ ಸೌತ್ ಇಂಡಿಯಾ ಬೇರೆ ಜಾಗದಲ್ಲಿ ನೋಡಿದ್ರೆ ಟೊಮೆಟೊ ಹಣ್ಣಾಗಿರೋ ಚಟ್ನಿಯಲ್ಲಿ ಮಾಡ್ತೀವಿ. ಹಣ್ಣಾಗಿರೋ ಟೊಮೆಟೊ ಇಲ್ಲಿ. ಬಟ್ ಇಟ್ ಈಸ್ ಟೊಮೆಟೊ ಕಾಯಿ ಚಟ್ನಿ. ಅದರಿಂದ ಈ ಗ್ರೀನ್ ಕಲರ್ ಇಟ್ ಈಸ್ ಟೋಟಲಿ ಡಿಫ್ರೆಂಟ್. ನಾಟ್ ಸೀನ್ ಎನಿವೇರ್ ಇನ್ ಬ್ಯಾಂಗ್ಳೂರ್. ಓಕೆ. So thanks for them bringing North Indian food to North Karnataka food to South Karnataka. ಇವಾಗ ಇಲ್ಲಿ ಊಟ ಕೊಟ್ಟಿದ್ದಾರೆ. ಊಟದಲ್ಲಿ ಏನೇನಿದೆ ಅಂತ ಓನರ್ ಹೇಳ್ತಾರೆ. ಇದು ಜೋಳದ ರೊಟ್ಟಿಯಾ? ಇದು ಮಸಾಲ ರೊಟ್ಟಿ, ಆಮೇಲೆ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಹೀರಿಕಾಯಿ ಪಲ್ಯ, ಕಾಳು ಪಲ್ಯ, ಬದ್ನಿಕಾಯಿ ಪಲ್ಯ, ಮೊಸರು, ಸಾಂಬಾರು, ಜಾಮೂನು, ಬಜ್ಜಿ, ಟೊಮೊಟೊ ಚಟ್ನಿ, ಮಾವಿನಕಾಯಿ ಉಪ್ಪಿನಕಾಯಿ, ರಂಜಿಕ, ಚಟ್ನಿ ಪೌಡರ್, ಮಜ್ಜಿಗೆ. ರೈಸ್ ಇನ್ನ ಬರಬೇಕಿದೆಲ್ಲ? ರೈಸ್ ಬರುತ್ತೆ. ರೊಟ್ಟಿ ಮುಗಿದಾದ್ಮೇಲೆ ರೈಸ್ ಕೊಡ್ತೀವಿ. ರಸಮ್ನೂ ಇರುತ್ತೆ. ಓಕೆ. ಸೊ ಇದ್ರ ಜೊತೆಗೆ ರೈಸು, ಸಾಂಬಾರ್, ರಸಮ್ ಇದೆಲ್ಲ ಇರುತ್ತೆ. ಸೊ ಫಸ್ಟ್ ಇಲ್ಲಿಂದ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ ಇವಾಗ.